ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಪಿಗಳು ಹರಿದಾಡ್ತಾ ಇದ್ದಾವೆ. ಈ ಸೇಮ್ ಪ್ರತಿ ಹರಿದಾಡ್ತಾ ಇದೆ, ಅದ್ರಲ್ಲಿ ವ್ಯತ್ಯಾಸಗಳಿದಾವೆ ಅಂತ ಹೇಳಿ ಸಾಕಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ. ಹಿಂದೆ ಒಂದು ಸಲ ಇದೇ ರೀತಿ ಹಾಗೆ ಇಂಡಿಯಾ ಟುಡೇ ಪತ್ರಿಕೆಗೆ ಇಂತಹ ಒಂದು ದಾಖಲೆ ತಲುಪಿತ್ತು. ಅದರ ಆಧಾರದ ಮೇಲೆ ಬೇರೆ ಬೇರೆ ಸುದ್ದಿ ಪ್ರಚಾರ ಆಗಿತ್ತು. ನಾವು ಸ್ಕ್ರೀನ್ ನಲ್ಲಿ ಕೂಡ ಹಾಕಿದೀವಿ. ಅಸಲಿ ಪ್ರತಿಯ ಅಂದ್ರೆ ಕೋರ್ಟ್ ನಿಂದ ಸಿಗಬೇಕಾದ್ರೆ ಆ ಪ್ರತಿಯ ರೂಪ ಹೇಗಿದೆ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಾ ಇದೆಯಲ್ಲ ಆ ಪ್ರತಿಯ ನಿಜ ರೂಪ ಹೇಗಿದೆ, ಇದು ಎರಡರಲ್ಲಿ ವ್ಯತ್ಯಾಸ ನೀವೇ ಕಾಣಬಹುದು. ನನಗನ್ಸೋದು ಈಗ ಮಾಧ್ಯಮಗಳಲ್ಲಿ ಹರಿದಾಡ್ತಿರ್ತಕ್ಕಂತ ಇದರ ಒಂದು ಪ್ರತಿ ಅದು ಕೋರ್ಟಿನ ಪ್ರತಿ ಅಲ್ಲ, ಸೃಷ್ಟಿ ಮಾಡಿರ್ತಕ್ಕಂಥ ಸೀಲ್ ಹಾಕಿ ಕಾನೂನು ಪ್ರಕಾರ ತಗೊಳ್ದೆ ಇರತಕ್ಕಂತ ಪ್ರತಿ. ಅದರಲ್ಲಿ ನ್ಯಾಯಾಲಯದ ಉಲ್ಲೇಖ ಏನೂ ಇಲ್ಲ. ರಿಸೀವಿಂಗ್ ಸೆಕ್ಷನ್, ಕಾಪಿಂಗ್ ಸೆಕ್ಷನ್ ಯಾವುದೇ ಉಲ್ಲೇಖ ಅಥವಾ ಬರವಣಿಗೆ ಅದರಲ್ಲಿ ಇಲ್ಲ. ಆ ಸೀಲು ಸಹ ನನಗೆ ಅದ್ರ ಬಗ್ಗೆ ಸಂದೇಹ ಬರ್ತಾ ಇದೆ. ಅಂದ್ರೆ ಪ್ರತಿಗಳು ಅದೇ, ಆದ್ರೆ ಅದನ್ನ ಕಾನೂನಾತ್ಮಕವಾಗಿ ಪಡೆಯದೆ ಇವರು ವೈರಲ್ ಮಾಡಿ ಬೇರೆ ತರ ಮಾಡಿ ವೈರಲ್ ಮಾಡಿದ್ದಾರೆ. ತಪ್ಪಿದು, ಅಪರಾಧ, ಅಪರಾಧ, ಮಿಸ್ರೆಪ್ರೆಸೆಂಟೇಷನ್. ಓಕೆ, ಯೂಸಿಂಗ್ ದಿ ಫೋರ್ಜ್ಡ್ ಸಿಗ್ನೇಚರ್ಸ್, using the forged seal as G91. ಯಾಕೆ ಅವ್ರ ಉದ್ದೇಶ ಏನು ಸರ್? ಈ ತರ ಸರ್ಕ್ಯುಲರ್ ಅಥವಾ ಈ ತರ ವೈರಲ್ ಮಾಡೋದ್ರಿಂದ ಅವ್ರಿಗೆ ಸಿಗೋ ಲಾಭ ಏನು? ಪ್ರಕರಣವನ್ನ ಉತ್ಪ್ರೇಕ್ಷೆಗೆ ಒಳಗೆ ಮಾಡೋದು, ಹೋರಾಟಗಾರರನ್ನ ಎದುರಿಸಿ ಅವರು ಬಿಟ್ಟು ಸ್ಥಳ ಬಿಟ್ಟು ಓಡೋಗ್ಬಿಡ್ಬೇಕು, ಅವರನ್ನ ಒಂಥರ ಸ್ಯಾಡಿಸ್ಟ್ ಮನೋಭಾವದಿಂದ ಇದೆಲ್ಲ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸರ್, ಈಗ ಈ ಕ್ಷಣದವರೆಗೂ ಕೂಡ SIT ಅಧಿಕಾರಿಗಳ ತನಿಖೆ ಪರಿಪೂರ್ಣ ಆಗಿಲ್ಲ. ಓಕೆ, ಈ ಅಪರಿಪೂರ್ಣ ಆಗಿರ್ತಕ್ಕಂತಹ ತನಿಖೆಯ ಮೇಲೆ ಈಗಲೂ ಭರವಸೆ ಇದೆ, ಇವತ್ತಲ್ಲ ನಾಳೆ ನ್ಯಾಯ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಮತ್ತು ನಿಮ್ಮ ಕಕ್ಷಿದಾರ ಇಬ್ಬರ ಏನು ಒಂದು ಆಶಾಭಾವನೆ. ಈ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಬೇಕು ಅಂತ ಹೇಳ್ತೀರಾ? ಈಗ SIT ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು, ಅಥವಾ ನ್ಯಾಯಾಧೀಶರೊಬ್ಬರ ಮೇಲ್ವಿಚಾರಣೆಯಲ್ಲಿ ಆದ್ರೆ ಒಳ್ಳೆಯದು. ಈಗ JS ವರ್ಮಾ ಕಮಿಟಿ ಯಾವ ರೀತಿ ನಿರ್ಭಯ ಕೇಸಲ್ಲಿ 2012, 2013ರಲ್ಲಿ ಮಾನಿಟರಿಂಗ್ ಮಾಡ್ತು ಅಥವಾ ಸಜೆಷನ್ಸ್ ಕೊಡ್ತು, ಈ ರೀತಿ ಸೆಕ್ಷುವಲ್ ಅಫೆನ್ಸ್ ಅಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅದನ್ನ ಇವರು ಅಳವಡಿಸ್ಕೊಂಡಿಲ್ಲ, ಅಳವಡಿಸಿಕೊಳ್ಳುವಂತೆ ಮಾಡಬೇಕು. ಇಲ್ಲದೆ ಹೋದ್ರೆ ಇಡೀ ಪ್ರಕರಣವನ್ನ ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸಬೇಕು. ತಪ್ಪಿತಸ್ಥ ಯಾರು 5-6 ಜನ ಅಧಿಕಾರಿಗಳಿದ್ದಾರೆ, ಸಾಕ್ಷಿಗಳ ಆಮಿಷ ಕೊಟ್ಟು ಹೆದರಿಸಿ ಬೆದರಿಸಿ ಓಡಿಸಿ ಈ ಕೇಸ್ ನಿನಗೆ ಹಾಕಬೇಕು ಹೋಗುವಂತ ಸುಜಾತ ಭಟ್ಟಿಗೆ ಎದುರಿಸಿರೋದು, ಚಿಕ್ಕ ಕೆಂಪಮ್ಮನಿಗೆ ಎದುರಿಸಿರೋದು, ಇನ್ನು ನಮ್ಮ ಕಕ್ಷಿದಾರ ಜಯಂತ್ಗೆ ಎದುರಿಸಿರೋದು, ಇವೆಲ್ಲ ಹೊರಗಡೆ ಬರಬೇಕು. ಇದು ಕಾನೂನು ಬಾಹಿರ, ಅಕ್ಷಮ್ಯ ಅಪರಾಧ, ಅಧಿಕಾರಿಗಳಿಗೆ ಮಾಡಬಾರ್ದು. ಹೇಗೆ ಮತ್ತೆ ಕಾನೂನು ತಿಳಿಯೋದು? ನ್ಯಾಯ ಹೇಗೆ ಕೊಡಬೇಕು? ಜನ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಇದು ನನ್ನ ಮೂಲಭೂತವಾದ ಪ್ರಶ್ನೆ. ಅಂದ್ರೆ ದೇಶದಲ್ಲಿ ಮುಂದೆ ಯಾರೊಬ್ಬ ಸಾಕ್ಷಿದಾರ ಅಥವಾ ದೂರುದಾರ ಮುಂದೆ ಬರೋದಕ್ಕೆ ಹೆದರ್ತಾನೆ. ಇದು ಸಾಕ್ಷಿದಾರನಿಗೆ ಭಯಪಡಿಸುವಂತ ಕಂಪ್ಲೇಂಟ್ ಕೊಡಕ್ಕೆ ಬರಲ್ಲ ಮುಂದೆ. ಹೇಗಾದ್ರೂ ಹೋಗ್ಲಿ ಏನಾಗಬೇಕು ಅಂತಾರೆ. ಯಾರು ತಲೆ ಎತ್ಕೊಂಡು ಸಮಾಜದ ರಸ್ತೆಗಳ ಓಡಾಡಕ್ಕಾಗಲ್ಲ, ಯಾರು ಬೇಕಾದ್ರೂ ಹೊಡೆದಾಕ್ಬಿಡ್ತಾರೆ. ಆ ಮಟ್ಟಕ್ಕೆ ಅರಾಜಕತೆ ಬೆಳೆಯುತ್ತೆ. ಪ್ರಾಮಾಣಿಕವಾಗಿ ತನಿಖೆ ಮಾಡಲಿಲ್ಲ ಅಂದ್ರೆ ಅರಾಜಕತೆಯ ಪರಮಾವಧಿ ಈಗಲೇ ಒಂದಷ್ಟು ನೋಡ್ತಾ ಇದ್ದೀವಿ. ಮುಂದೆ ಅದು ವ್ಯಾಪಕ ಆಗುತ್ತೆ. ಅದ್ರ ಮೊದಲು ಎಚ್ಚೆತ್ಕೋಬೇಕು, ನಾಗರಿಕ ಸಮಾಜ ಎಚ್ಚೆತ್ಕೋಬೇಕು, ನಾವೆಲ್ಲ ಜಾಗೃತಿ ಮೂಡಿಸಬೇಕು, ಅಧಿಕಾರಿಗಳ ಬಗ್ಗೆ ಗಮನ ಕೊಡಬೇಕು. ಸರ್ಕಾರಿ ಸಂಬಳ ನಾವು ತಗೋತಾ ಇದ್ದೀವಿ, ಆ ಸಂಬಳವನ್ನು ಕೊಡ್ತಕ್ಕಂಥ ತೆರಿಗೆದಾರರಿಗೆ ನ್ಯಾಯ ಮುಟ್ಟಿಸ್ಬೇಕು ಅನ್ನತಕ್ಕಂಥ ಭಾವನೆ ಇರಬೇಕು. ನಮ್ಮ ರಾಜಕೀಯ ಪ್ರಮುಖರಿಗೂ ಸಹ ದೇವಸ್ಥಾನದ ರಕ್ಷಣೆ ವಿಚಾರದಲ್ಲಿ ಎಷ್ಟು ನಾವು ಕಾಳಜಿ ವಹಿಸ್ತೀವೋ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಸಹ ಎಲ್ಲ BJP, JDS, ಕಾಂಗ್ರೆಸ್ ಎಲ್ಲ ಪ್ರಮುಖರು ಕಾಳಜಿ ವಹಿಸಬೇಕು. ಅವ್ರ ಜವಾಬ್ದಾರಿ ಅದು, ಸಂವಿಧಾನ ದತ್ತವಾದ ಕರ್ತವ್ಯ ಅದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.